ಒಂದು ಫಸ್ಟ್ ಕಿಸ್ ಅನ್ನೋಂಥದ್ದು ಒಂದು ಎಮೋಷನಲ್ ಮೂಮೆಂಟ್ ಅನ್ನೋದು ಇರ್ತೈತೆ. ಸೊ ಕಿಸ್ ಏನಾದ್ರು ಮಾಡಿದ್ರಾ ಅಂತ ಜಸ್ಟ್ ಇಲ್ಲ, ಇವ್ರು ಕೆಳಗೆ ಇಳಿಬೇಕಾರೆ ಏನೋ ಕೇಳಿದೆ, ಏನು ಬಂದೆ ಇಲ್ಲ ಉತ್ತರ ಹಿಂಗೆ ಅಂತ ಅಂತ ಹೇಳಿದ್ವಿ. ಡಿನ್ನರ್ಗೆ ಹೋಗಿದ್ವಿ ನಾವು. ಡಿನ್ನರ್ಗೆ ಹೋಗಿ ಮುಗಿಸ್ಕೊಂಡ್ಬಂದು ಮನೆ ಹತ್ರ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಡ್ರಾಪ್ ಮಾಡಿ ಇಳಿಬೇಕಾರೆ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಹೇಳಮ್ಮ ಅಂದೆ. ಇವನ್ ಐ ಲವ್ ಯು ಸೋ ಮಚ್ ಅಂದ್ಬಿಟ್ಟು ಮೇಡಮ್ ಅವ್ರು ಅಲ್ಪ ಅಡಗೋರೋದು ಅಷ್ಟೇ ಹೇಳ್ಬಿಟ್ಟು ಹಂಗೆ ಹೋಗ್ಬಿಟ್ಟ. ಜಸ್ಟ್ ಹಗ್ ಅಷ್ಟೇ. ಅವ್ರು ಹೋಗ್ಬೇಕಾದ್ರೆ ಅವ್ರು ಒಂದು ಹಗ್ ಮಾಡಿ ಗ್ರೀಡ್ ಮಾಡಿ ಕಳಿಸಿದ್ದು. ಅದಾದ್ಮೇಲೆ ಅದೇ ಹೇಳ್ತಿಲ್ವ, ನನಗೆ ಈ ಥರ ಎಲ್ಲ ತುಂಬ ಆಡಂಬರವಾಗಿ ಎಲ್ಲ ಮಾಡುವಂಥದ್ದು ನನಗಿಲ್ಲ. ಆ್ಯಂಡ್ ಹ್ಯಾವ್ ಸಮ್ ಲೈಕ್ ಅದೊಂದು ಸ್ಪೆಷಲ್ ಮೂಮೆಂಟ್ಸ್ ಅಂತ ಇರುತ್ತೆ. ಆ ಸ್ಪೆಷಲ್ ಮೂಮೆಂಟ್ಸ್ಗಳಿಗೆ ನಾವು ಏನಂದ್ರೆ ಇವಾಗ ಎಂಗೇಜ್ಮೆಂಟ್ ಟೈಮಲ್ಲೇ ಅವ್ರಿಗೆ 4 ಕಿಸ್ ಮಾಡಿದ್ದು. ಯಾವ ಕ್ಯಾಮ್ರಾ ಮುಂದೆ ಎಲ್ಲೂ ಮಾಡಕ್ ಹೋಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಲವರ್ ಬಾಯ್ ಅಂತೂ ಅಲ್ವೇ ಅಲ್ಲ. ರಗಡ್ ಆಗಿ ಡೈರೆಕ್ಟ್ ಆಗಿ ಹೇಳ್ಬಿಟ್ಟೋದು, ಆಯ್ತು ರೆಡಿ ಅಮ್ಮ ನಡಿ ಮತ್ತು ಮದುವೆ ಆಗ್ಬಿಡೋಣ ಆ ಥರ ನಮ್ದು. ಸೊ ಅವಳಿಗೆ ಅದನ್ನೇ ಹೇಳಿದೆ. ಆ್ಯಂಡ್ ಇವನ್ ಶಿ ಯೂಸ್ ಟು ಬಿಹೇವ್ ಲೈಕ್ ದಟ್ ಸೇಮ್ ವೇ. ಆ್ಯಂಡ್ ಆ ಡಿಸ್ಟೆನ್ಸ್ ಅನ್ನೋದು ನನಗೂ ಅರ್ಥ ಆಗ್ತಿತ್ತು. ಯಾವುದೇ ಒಂದು ಹುಡುಗಿಗಾದ್ರೂ ಒಂದು ಲವರ್ಸ್ ಆಗಿರ್ಬೋದು, ಯಾರನ್ನೇ ಆಗ್ಬೋದು, ನಾವು ಅನ್ಕಂಫರ್ಟಬಲ್ ಫೀಲ್ ಮಾಡ್ಬೋದು. ಹೌದು, ನಮ್ಮ ಸ್ಪರ್ಶ ಅನ್ನೋದು ಇರುತ್ತಲ್ಲ, ಅದು ಇಟ್ ಶುಡ್ ಬಿ ಲೈಕ್ ಚೆರಿಸ್ಡ್. ಸೊ ಆ ಚೆರಿಸ್ಟ್ ಮೂಮೆಂಟ್ ತುಂಬಾನೇ ನಮಗೆ ಹಿಂಗೆ ಸುಮ್ಮನೆ ಕೈ ಹಿಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ, ಬೇರೆ ಏನೂ ಇಲ್ಲ. ಅದು ಏನು ಹೊರಗಡೆನೂ ಇಲ್ಲ, ಹೊರಗಡೆ ತುಂಬಾ ವೆರಿ ರೇರು. ಅದು ಇವಾಗ ಎಂಗೇಜ್ಮೆಂಟ್ ಆದ್ಮೇಲೆ ಸ್ವಲ್ಪ ಕೈ ಹಿಡ್ಕೊಂಡು ಓಡಾಡ್ತೀವಿ ಅಷ್ಟೇ, ಬಿಟ್ರೆ ಕಾರಲ್ಲಿ ಕೂತ್ಕೊಂಡ್ರು ಅಷ್ಟೇ ಕೈ ಹಿಡ್ಕೊಂಡು ಕೂತಿರ್ತಾಳೆ ಅಷ್ಟೇ. ಅದು ಬಿಟ್ರೆ ಬೇರೆ ಗೇರ್ ಆಗ್ತಾ ಇರ್ತೀನಲ್ಲ, ಕೈ ಹಿಡ್ಕೊಂಡು ಕೂತಿರ್ತಾಳೆ ಅಷ್ಟೇ.